4DX ಅಂದ್ಬಿಟ್ಟು 1,500,000 ಕೊಟ್ಬಿಟ್ಟು ನಾವು ಹೋಗಿದ್ದೀವಿ. ಅದ್ರ ಬದಲು ನಾವು ನಾರ್ಮಲ್ ಥಿಯೇಟರ್ಗೆ ಹೋಗಿದ್ರೆ ಆ ವಿಜುವಲ್ ಫ್ಯಾನ್ ಶೋ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಎಲ್ಲ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡೆಲ್ಲ ಆಡ್ತಾರೆ. ಅದಕ್ಕೆ ಹೋಗ್ಬಿಟ್ಟಿದ್ರೆ ಬೆಟರ್ ಆಗಿಬಿಟ್ಟಿದೆ. ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದು ಹೇಳೋಣ ಅಂತ ಬಂದಿದ್ದೀವಿ. ಇದು ಯಾವುದೇ ರೀತಿ ಮೂವಿ ಬಗ್ಗೆ ಅಲ್ಲ, ನಮಗಾದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಭಿ ನೆನ್ನೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಟಾಕ್ಸಿಕ್ಸ್ ಮೂವಿ ರಿಲೀಸ್ ಆಗಿದೆ. ನಾವು ತುಂಬ ಹೈ ಎಕ್ಸ್ಪೆಕ್ಟೇಷನಲ್ಲೇ ಹೋಗಿದ್ವಿ. ತುಂಬ ಚೆನ್ನಾಗಿದೆ, ಕರೆಕ್ಟಾಗಿ ಅರ್ಥ ಆಗುತ್ತೆ, ಕರೆಕ್ಟಾಗಿ ಕನೆಕ್ಟ್ ಆಗುತ್ತೆ, ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ. ಇಲ್ಲೇನು ಪ್ರಾಬ್ಲಮ್ ಆಗಿರೋದು ಅಂದರೆ, ನಾವು ಬೇರೆ ಅದ್ಯಾವುದೋ ಫಿನಿಕ್ಸ್ ಮಾಲ್ಗೆ ಹೋಗಿದ್ದೀವಿ, ಅದು 4DX, ಅದು 1,500,000 ಟಿಕೆಟ್ ಕೊಟ್ಬಿಟ್ಟು ಹೋಗಿದ್ದೀವಿ. ಒಳಗಡೆ ಹೋಗಿ ಕುಂತಿದ್ದೀವಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಯಾವಾಗೋ ಸ್ಮೋಕ್ ಬರುತ್ತೆ, ಯಾವಾಗೋ ರೈನ್ ಬರುತ್ತೆ, ಯಾವಾಗೋ ಸೀಟ್ ಅಲ್ಲಾಡುತ್ತೆ. ಆ ಮೂವಿ ನೋಡಬೇಕು ಅಂತಲೇ ನಮ್ಗೆ ಅನಿಸ್ಲಿಲ್ಲ. ಈ ಕಡೆ ಥಿಯೇಟ್ರದು ಎಷ್ಟು ಮಿಸ್ಟೇಕ್ ಇದೆ ಅಂದರೆ, ಈ ಥರ ಮಿಸ್ಟೇಕ್ ಮಾಡಿರೋದು ಥಿಯೇಟ್ರ್ ಅವ್ರದ್ದು ನಿಜವಾಗ್ಲೂ ಮೂವಿ ಮೇಲೆ ಸಿಕ್ಕಾಪಟ್ಟೆ ಇದು ಹೊಡ್ತಾ ಬೀಳುತ್ತೆ ಮೂವಿಗೆ. ಅಷ್ಟು ಬೇಜಾರಾಗೋಗ್ಬಿಡ್ತು ನಮಗೆ ಥಿಯೇಟ್ರ್ ಒಳಗಡೆ, ಮಾಲ್ ಒಳಗಡೆ ಕುಂತಾಗ. 4DX ಅಂತ ಅನ್ನಿಸ್ತಾನೆ ಇಲ್ಲ. ಯಾಕೆ ಅಂದರೆ ಯಾವುದೋ ಒಂದು ಬ್ಯಾಕ್ಗ್ರೌಂಡ್ ಎಷ್ಟು ಬರ್ತಿದ್ದಾರೆ ಅಂದರೆ, ಅದಕ್ಕೆ ಎಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಒಂದು BGM ಬ್ಯಾಕ್ಗ್ರೌಂಡ್ ಸ್ಕೋರ್ ಯಾವ ಥರ ಇರಬೇಕು ಅಂತ. ಅಲ್ಲಿ ಹೋಗ್ತೀವಿ, ಸ್ಪೀಕರೇ ಇಲ್ಲ, ಕರೆಕ್ಟಾಗಿ ಬ್ಯಾಕ್ಗ್ರೌಂಡ್ ಸ್ಪೀಕರೇ ಬರ್ತಾ ಇಲ್ಲ. ನೋಡ್ತೀವಿ ನಾವು ಇದರಲ್ಲಿ ಮೂವಿಲಿ ಆ ಥರ ಇರೋದು ಅಂತ ನಾನು ಇಲ್ಲಿ ಮೂವಿದು ತಪ್ಪಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ಬಿಟ್ಟು ಅವರು ತುಂಬ ಕಷ್ಟಪಟ್ಬಿಟ್ಟು ವರ್ಕ್ ಮಾಡಿದ್ದಾರೆ. ಇದನ್ನು ತಪ್ಪಂತ ನಾವು ಹೇಳೋಕ್ಕಾಗಲ್ಲ. ಥಿಯೇಟ್ರ್ ಅವ್ರದ್ದು, ಆ ಮಾಲ್ ಅವ್ರದ್ದು ಎಷ್ಟು ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ, ನಿಜವಾಗ್ಲೂ ನೀವು ಆ ಮಾಲ್ಗೆ ಏನಾದ್ರು ಹೋಗ್ಬಿಟ್ರೆ ನಿಜವಾಗ್ಲೂ ಬೇಜಾರಾಗ್ಬಿಡುತ್ತೆ ನಿಮಗೆ. ನಾವು ಅಷ್ಟು ಜನ ಹೋಗಿದ್ದೀವಿ, ಒಬ್ಬೊಬ್ರಿಗೆ 1,500,000 ಕೊಟ್ಬಿಟ್ಟು ಹೋಗಿದ್ದೀವಿ ಫುಲ್ 4DX ಅಲ್ಲಿ ನೋಡೋಣ. ಯಾಕೆ ನಮ್ಮ ಕನ್ನಡ ಸಿನಿಮಾನ ಆ ಲೆವೆಲ್ಗೆ ಅವ್ರು ತಗೊಂಡೋಗಿದ್ದಾರೆ ಅಂದರೆ ನಮಗೊಂದು KGF फिल्म देखा है? ಬಿಲ್ಕುಲ್ हमारा कन्नड़ हीरो है वो. गुरु ಬೆಂಗಳೂರು ಆದ ತಕ್ಷಣ ಅವರೇ ಹೇಳ್ಬಿಟ್ರೆ ಕರ್ನಾಟಕ ಅಂತ. ಎಸ್ ಕರ್ನಾಟಕ. ಹ್ಯಾವ್ ಯು ವಾಚ್ KGF? ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಎಲ್ಲರೂ ಇಂಡಸ್ಟ್ರಿ ಅವ್ರು ಮಾತಾಡ್ತಾರೆ ಅಂತ ನಾವು ಅದೇ ಥರ ಮಾತಾಡೋದು ತುಂಬ ತಪ್ಪಾಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೋಡಿದಾಗ ಎಕ್ಸ್ಪೀರಿಯೆನ್ಸು ನಿಜವಾಗ್ಲೂ ಬೇಡ ಆಗಿದೆ. ದಯವಿಟ್ಟು ಹೇಳ್ತೀನಿ, ಬೇರೆ ಯಾವ್ದಾದ್ರು ನಾರ್ಮಲ್ ಥಿಯೇಟ್ರಿಗೆ ಹೋಗ್ಬಿಟ್ಟು ಒಳ್ಳೆ ವಿಷಯ ನೋಡ್ಕೊಂಡು ನಿಮ್ಗೆ ಎಂಜಾಯ್ ಮಾಡಿದಾಗ ಸಿಗೋ ಎಕ್ಸ್ಪೀರಿಯೆನ್ಸು ನೀವು ಮಾಲ್ಗೆ ಹೋದಾಗ ನಿಮಗೆ ಸಿಗೋದೇ ಇಲ್ಲ. ನಿಜವಾಗ್ಲೂ ಬೋರ್ ಆಗ್ಬಿಡುತ್ತೆ ನಿಮಗೆ. ಅಷ್ಟು ವರ್ಸ್ಟಾಗೈತೆ ನಿಜವಾಗ್ಲೂ ಮಾಲ್ ಎಕ್ಸ್ಪೀರಿಯೆನ್ಸು. ದಯವಿಟ್ಟು ಬೇಡ, ಬೇರೆ ನಾರ್ಮಲ್ ಥಿಯೇಟ್ರಿಗೆ ಹೋಗ್ಬಿಟ್ಟು ಇನ್ನೊಂದ್ಸಲ ಮೂವಿ ನೋಡಿ ನಿಮ್ಗೆ ಪಕ್ಕ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊತೀನಿ. ನನಗಂತೂ ಫೈನಲ್ ಇಷ್ಟ ಆಗಿದೆ ಅಂದರೆ, ಇಂಟರ್ವೆಲ್ ಆದಮೇಲೆ ಒಂದು ಸಾಂಗ್ ಬರುತ್ತೆ, ಫೀಲಿಂಗ್ ಸಾಂಗು, ಅದು ಮಾತ್ರ ತುಂಬ ಇಷ್ಟ ಆಯಿತು. ಏನು ಹೇಳಿ, ಆ ಡಾಲ್ಬಿ 7.1 ಸೌಂಡ್ಸ್ ಅಂತ ಇಕ್ಕಿದ್ದಾರೆ. ಅದರಲ್ಲಿ ಯಾವುದೇ ಥರ ಕೇಳಿಸ್ಲೇ ಇಲ್ಲ ನಮಗೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ. ಆ ಸ್ಪೀಕರೇ ಸರಿ ಇಲ್ಲ. ಆಮೇಲೆ ಆ ಸ್ಕ್ರೀನ್ ಒಳಗಡೆ ಮೂವಿ ವಿಜುವಲ್ ನೋಡ್ಬೇಕಾದ್ರೆ ರೂಪಾಗಿ ಹೋಗಿದ್ರೆ ಚೆನ್ನಾಗಿರೋದು. ಚೆನ್ನಾಗಿ ಮೂವಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ವಿ. ಅದು ಬ್ಯಾಕ್ಗ್ರೌಂಡ್ BGM ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ವಿ. ಅಲ್ಲಿ ಹೋಗ್ತೀವಿ, ಅದೇನು ಥಿಯೇಟ್ರು ಸರಿ ಇಲ್ವೋ ಅಥವಾ ಅವರೇ ಮ್ಯೂಸಿಕ್ನ ಕರೆಕ್ಟಾಗಿ ಕೊಟ್ಟಿಲ್ವೋ, ನಾನು ನಿಜವಾಗ್ಲೂ ಅರ್ಥನೇ ಆಗಲಿಲ್ಲ ನಮಗೆ. ನಿಜವಾಗ್ಲೂ ನಾವು ಯಾವ ಲೆವೆಲಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂದರೆ, ರವಿ ಬಸೂರ್ ಅವರಿಂದ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನೋಡಿದ್ರೆ ಯಾವುದೇ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕೇ ಇಲ್ಲ ಅದರಲ್ಲಿ. ಅದರಲ್ಲೂ ಮಿಸ್ಟೇಕ್ ಆಗಿರೋದು ಅಂದ್ರೇ ಆ ಮಾಲ್ ಅವ್ರದ್ದೇ. ನಿಜವಾಗ್ಲೂ ಅಲ್ಲಿ ತುಂಬ ಜನ ಎಷ್ಟು ಇಡೀ ಫುಲ್ ಥಿಯೇಟ್ರ್ ಫುಲ್ ಆಗಿದೆ, ಆ ಮಾಲ್ ಫುಲ್ ಆಗಿದೆ. ನೋಡಿದ್ರೆ ಪ್ರತಿಯೊಬ್ಬರೂ ಬೈತಾ ಇದ್ದಾರೆ. ಅದು ಯಾಕೆ ಅಂದರೆ ಆ ಥಿಯೇಟ್ರ್ ಮಿಸ್ಟೇಕ್. ಅದು ನಿಜವಾಗ್ಲೂ ಎಕ್ಸ್ಪೀರಿಯನ್ಸು ಸಿಕ್ಕಾಪಟ್ಟೆ ಬ್ಯಾಡ್ ಆಗೈತೆ. ಮೂವಿ ಮಾತ್ರ ಸಿಕ್ಕಾಪಟ್ಟೆ ತುಂಬ ಇಷ್ಟ ಆಯಿತು, ಆದರೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಿಕ್ಕಾಪಟ್ಟೆ ಬ್ಯಾಡ್ ಐತೆ. ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ಆ ಮಾಲ್ಗೆ ಹೋಗಿದ್ರೆ, ಈ ಮೂವಿ ನೀವು ಆ ಮಾಲಲ್ಲಿ ನೋಡಿದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ಹೇಳಿ.